ಮಂಗಳೂರಿಗೆ ಹೋಗೋಣ. ಮಂಗಳೂರಿನಲ್ಲಿ ಆಟೋ ಚಾಲಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. LPG ಗ್ಯಾಸ್ ಸಿಗದೆ ಚಾಲಕರು ಪರದಾಟ. ಬೆಳಗ್ಗೆಯಿಂದ ಕ್ಯೂ ನಿಂತಿರುವಂಥದ್ದು ಆಟೋಗಳು. ಗ್ಯಾಸ್ ತುಂಬಿಸಲಿಕ್ಕೆ ಅರ್ಧ ದಿನ ಕಳಿಬೇಕು. ಚಾಲಕರ ದುಡಿಮೆಗೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇರುವಂಥದ್ದು ಗ್ಯಾಸ್ ಸಿಗದೆ ಇರುವಂಥ ಹಿನ್ನೆಲೆಯಲ್ಲಿ ಇದು ಮಂಗಳೂರಿನಲ್ಲೂ ಇರುವಂಥ ಸಮಸ್ಯೆ. ಅಲ್ಲಿನ ಜನ ಕೂಡ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಗ್ಯಾಸು ಸಿಗ್ತಾ ಇಲ್ಲ, ರೇಟ್ ಬೇರೆ ಜಾಸ್ತಿ ಆಗಿದೆ. ಆ ರೇಟಲ್ಲಿ ಆಟೋ ಓಡಿಸಿದ್ರೆ ನಮ್ಗೇನೂ ಗೀಟಲ್ಲ ಅಂತ ಮಾತಾಡ್ತಾರೆ. ಆಟೋ ಚಾಲಕರ ದುಡಿಮೆಗೆ ದೊಡ್ಡ ಹೊಡೆತ ಅಂತೂ ಬೀಳ್ತಾ ಇದೆ. ಗ್ಯಾಸ್ ಎಮರ್ಜೆನ್ಸಿ ಎಲ್ಲ ಕಡೆನೂ ಕೂಡ ಮಂಗಳೂರಿನಲ್ಲೂ ಆ ಸಮಸ್ಯೆ ಕಾಡ್ತಾ ಇದೆ. ಅಲ್ಲಿರುವಂಥ ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ಇಡೀ ದೇಶದಲ್ಲಿರುವಂಥ ಸಮಸ್ಯೆ ಇದು. ಹಾಗೆ ಮಂಗಳೂರಿನಲ್ಲೂ ಕೂಡ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಮಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ? ಯಾಕೆಂದ್ರೆ ಮೊನ್ನೆನೂ ಕೂಡ ತೋರಿಸ್ತಾ ಇದ್ವಿ, ಸುಮಾರು 8 ಗೋ ಗ್ಯಾಸ್ ಬಂಕ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಕಾಡ್ತಾ ಇದೆ, ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ಆ ಪರಿಸ್ಥಿತಿ ಹಾಗೆ ಮುಂದುವರೆದಿದೆಯಾ? ಪೃಥ್ವಿ, ಮಂಗಳೂರು ನಗರದಲ್ಲಿ ಸುಮಾರು 7 ಗ್ಯಾಸ್ ಬಂಕ್ಗಳಿವೆ. ಸದ್ಯಕ್ಕೆ ಒಂದೆರಡು ಬಂಕ್ಗಳನ್ನು ಹೊರತುಪಡಿಸಿ ಬೇರೆಲ್ಲ ಬಂಕ್ಗಳಲ್ಲಿ ಗ್ಯಾಸ್ ಖಾಲಿ ಆಗಿದೆ. ಈಗಾಗಲೇ ಆಟೋ ಚಾಲಕರು ಬಲ್ಮಠದ ಗೋ ಗ್ಯಾಸ್ ಬಂಕ್ಗೆ ಬಂದು ಇಲ್ಲಿ ಖಾಲಿ ಆಗೋದನ್ನು ಗಮನಿಸಿ ಬೇರೆ ಬಂಕ್ಗಳಿಗೆ ಹೋಗ್ತಾ ಇದ್ದಾರೆ. ಅದು ದೂರದ ಬಂಟ್ವಾಳದ BC ರೋಡ್ ಆಗಿರ್ಬೋದು, ಪಕ್ಕದ ಸುರತ್ಕಲ್ ಮುಂತಾದ ಬಂಕ್ಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಬೇಕಾದ್ರೆ ಹೋಗಿ ಬರಲಿಕ್ಕಾದ್ರೆ ಸುಮಾರು 30 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನೋ ಗ್ಯಾಸ್ ಅಂತ ಹೇಳಿ ಆ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಗ್ಯಾಸ್ ದರ ಕೂಡ ಏರಿಕೆ ಆಗಿದೆ. ಸುಮಾರು 62 ರೂಪಾಯಿ ಕೆಜಿಗೆ ಇತ್ತು, ಸದ್ಯಕ್ಕೆ ಈಗ 82 ರೂಪಾಯಿ ಕೆಜಿಗೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ದೊಡ್ಡ ಸಮಸ್ಯೆ ನಮಗೆ ಇಲ್ಲಿ ಆಗ್ತಾ ಇದೆ ಅನ್ನೋ ಅಳಲನ್ನ ಇಲ್ಲಿ ಆಟೋ ಚಾಲಕರು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಮೀಟರ್ ಕೇವಲ 35 ರೂಪಾಯಿನೇ ಇದೆ, ಆದ್ರೆ ಅನಿಲ ದರ ಜಾಸ್ತಿ ಆಗ್ತಾ ಇದೆ, ಸರ್ಕಾರ ಗಮನಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಬಂಕ್ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಎಷ್ಟು ದಿನದಿಂದ ಬರ್ತಾ ಇಲ್ಲ ಗ್ಯಾಸ್? ನಮಗೆ ಒಂದು 2 ದಿವಸದಿಂದ ಬರ್ತಾ ಇಲ್ಲ. ನಮಗೆ ನಾಳೆ ಬರ್ತದೆ ಅಂತ ಹೇಳಿದ್ದಾರೆ, ಬರ್ಬೋದೇನು, ವೆಯ್ಟ್ ಮಾಡ್ತಿದ್ದೇವೆ ನಾವು. ಈಗ ತುಂಬಾ ಚಾಲಕರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತಾ ಇದ್ದೀರಿ? ಪರಿಸ್ಥಿತಿ ಹಾಗೆ ಇದೆ. ನಮ್ಮದು ಯಾವಾಗಲೂ ಖಾಲಿ ಆಗುದಿಲ್ಲ, ಈ ಸಲನೇ ಖಾಲಿ ಆದದ್ದು. ನಾಳೆ ಬರ್ತದೆ ಅಂತ ಹೇಳಿದ್ದಾರೆ, ಬರ್ಬೋದೇನು, ವೆಯ್ಟ್ ಮಾಡ್ತಾ ಇದ್ದೇವೆ. ಪೃಥ್ವಿ, ಈ ಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಹೋದ್ರೆ ಕಳೆದ 2 ದಿನಗಳ ಹಿಂದೆ ಸುಮಾರು 2 ಕಿಲೋಮೀಟರ್ ಉದ್ದಕ್ಕೂ ಇಲ್ಲಿ ಕ್ಯೂ ನಿಂತಿತ್ತು. ಚಾಲಕರು ಇಲ್ಲಿ ಬಂದು ಗ್ಯಾಸ್ ಅನ್ನು ಅಂದ್ರೆ LPG ಗ್ಯಾಸ್ ಅನ್ನ ತಮ್ಮ ಆಟೋಗಳಿಗೆ ತುಂಬಿಸಿ ಹೋಗ್ತಾ ಇದ್ರು. ಆದ್ರೆ ನಿಧಾನವಾಗಿ ಮಂಗಳೂರಿನ ಬಹುತೇಕ ಎಲ್ಲ ಗ್ಯಾಸ್ ಬಂಕ್ಗಳಲ್ಲಿ ಈಗ LPG ಅಭಾವ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಘೋರ ಪರಿಸ್ಥಿತಿ ಎದುರಾಗುವಂತಹ ಆತಂಕ ಕೂಡ ಚಾಲಕರಲ್ಲಿದೆ. ಹಾಗಾಗಿ ಸರ್ಕಾರ ಮಧ್ಯ ಪ್ರವೇಶಿಸಬೇಕು. ಅವತ್ತು ದುಡಿಮೆ ಅವತ್ತಿನ ಅವರ ಜೀವನಕ್ಕೆ ಆಧಾರ ಆಗತ್ತೆ. ಹಾಗಾಗಿ ಈಗ ಜೀವನ ಆಧಾರಕ್ಕೆ ಅವರು ದುಡಿಯುತ್ತಿದ್ದಂತಹ ಆಟೋ ಕೂಡ ಚಲಿಸುವ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ನಗರದಲ್ಲಿ LPG ಅಭಾವ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಹೊಡೆತವನ್ನ ಕೊಡ್ತಾ ಇದೆ ಚಾಲಕರಿಗೆ. ಸರ್ಕಾರ ಮಧ್ಯ ಪ್ರವೇಶಿಸಬೇಕು, ತಮ್ಮ ಜೀವನವನ್ನ ರಕ್ಷಿಸಬೇಕೆಂಬ ಅಳಲನ್ನ ಇಲ್ಲಿ ಆಟೋ ಚಾಲಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಪೃಥ್ವಿ.